ಸ್ನೇಹಿತರೆ, ಇವತ್ತು ನಾವು ಚರ್ಚೆ ಮಾಡುವಂತ ಟಾಪಿಕ್ಸ್ ಯಾವುದು ಅಂತಂದ್ರ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಪ್ರಮುಖ ವ್ಯಕ್ತಿಗಳು. ಇದಕ್ಕಿಂತ ಮುಂಚೆ ನೀವು ಪೊಲೀಸ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಆರ್ಮಿನಾದ್ರ ಆಗ್ರಿ, ಒಟ್ಟಿನಲ್ಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ನೀವಾಗ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಭಾರತ ರತ್ನ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರ 1954ರಲ್ಲಿ ಅವತ್ತಿನ ಭಾರತದ ರಾಷ್ಟ್ರಪತಿಗಳಾದಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸರ್ಕಾರದ ಪರವಾಗಿ ಸ್ಥಾಪನೆ ಮಾಡ್ತಾರ. ಹಾಗಾದ್ರ ಭಾರತ ರತ್ನ ಪ್ರಶಸ್ತಿ ಫಲಕ ಹೆಂಗಿರ್ತತಿ ನೋಡಾಕ, ಭಾರತ ರತ್ನ ಪ್ರಶಸ್ತಿ ಫಲಕ ನೋಡಾಕ ಅರಳಿ ಎಲೆ ಈ ತರ ಇರ್ತತಿ. ಇದರ ಮಧ್ಯ ಭಾಗದೊಳಗ ಸೂರ್ಯನ ಚಿತ್ರ ಇರ್ತತಿ. ಅದರ ತಳಗ ಭಾರತ ರತ್ನ ಅಂತ ಬರೆದಿರ್ತತಿ. ಅದರಿಂದ ಪ್ಲಾಟಿನಂನಿಂದ ಭಾರತ ರತ್ನ ಅಂತ ಬರ್ತೈತಿ. ಇದರ ಹಿಂದಿನ ಭಾಗದೊಳಗ ಭಾರತದ ರಾಷ್ಟ್ರ ಲಾಂಛನ ಇರ್ತತಿ. ಅದರ ತೆಳಗ ಸತ್ಯಮೇವ ಜಯತಿ ಅಂತ ಬರ್ತೈತಿ. ಯಾವ ಭಾಷೆ? ದೇವನಾಗರಿ ಲಿಪಿಯೊಳಗೆ ಬರೆದಿರ್ತೈತಿ. ಹಾಗಾದ್ರ ಎದರಿಂದ ಆಗಿರ್ತದೆ? ಕಂಚಿನಿಂದ ಆಗಿರ್ತೈತಿ. ಫಲಕ ಕಂಚಿನಿಂದ ಆಗಿರ್ತೈತಿ. ಇದರಲ್ಲಿರುವ ಭಾರತ ಸೂರ್ಯನ ಚಿತ್ರ ಮತ್ತು ಭಾರತದ ರಾಷ್ಟ್ರ ಲಾಂಛನ ಅಷ್ಟೇ ಪ್ಲಾಟಿನಂನಿಂದ ಇರ್ತೈತಿ. ಇದು ತಯಾರಾಗುವುದು ಎಲ್ಲಿ ಅಂತಂದ್ರ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದೊಳಗೆ ಅಲಿಪುರಂ ಮಿಂಟ್ ಅಂತ ಒಂದು ಕಾರ್ಖಾನೆ ಐತಿ. ಅಲ್ಲಿ ಭಾರತದ ಫಲಕ ತಯಾರಾಗ್ತೈತಿ. ಹಾಗಾದ್ರ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಎಷ್ಟು ಮಂದಿ ಕೊಟ್ರು? ಪ್ರಮುಖವಾಗಿ 3 ಜನಕ್ಕ ಅವತ್ತು ಭಾರತ ರಾಷ್ಟ್ರಪತಿಗಳು ಭಾರತ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಹಾಗಾದ್ರೆ ಅವರು 3 ಜನ ಯಾರು? 2 ವರ್ಷದ ಹಿಂದೆ ಒಂದು ಪಿಕ್ಚರ್ ಬಂದಿತ್ತು. ಯಾವುದು? RRR. 3 ಹೆಸರು. R ಅಂದ್ರ ರಾಜಗೋಪಾಲಾಚಾರಿ, R ಅಂದ್ರ ರಾಧಾಕೃಷ್ಣನ್, R ಅಂದ್ರ ರಾಮನ್. ಇವ್ರು 3 ಜನ ಅವತ್ತು ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡಂತವ್ರು. ಹಾಗಾದ್ರೆ 2024ರಲ್ಲಿ ಪಡೆದುಕೊಂಡಂತವ್ರು ಯಾರು? 2024ರಲ್ಲಿ ಪಡೆದುಕೊಂಡಂತವ್ರು ಯಾರು ಅಂತಂದ್ರೆ 5 ಜನ ಪಡ್ಕೊಂತಾರ. ಹಾಗಾದ್ರೆ ಯಾರು? ಸ್ವಾಮಿನಾಥನ್, ನರಸಿಂಹರಾವ್, ಅಡ್ವಾಣಿ, ಚರಣ್ ಸಿಂಗ್, ಕರ್ಪೂರಿ ಠಾಕೂರ್. ಇವ್ರು 5 ಜನ. ಹಾಗಾದ್ರೆ ಇವ್ರನ್ನ ಹೆಂಗೆ ನೆನಪಿಟ್ಕೊಳ್ಬೇಕು? ನೆನಪಿಟ್ಕೋಬೇಕಂದ್ರ ಒಂದು ಈಸಿ ಟ್ರಿಕ್ಸ್ ಐತಿ. ಏನು? ಸ್ನೇಕ್ ಅಂತ ಕರಿತೇವೆ. ಸ್ನೇಕ್ ಅಂದ್ರ ಹಾವು. ಏನು ಸ್ನೇಕ್ ಅಂದ್ರ? ಎಸ್ ಅಂದ್ರ ಸ್ವಾಮಿನಾಥನ್, ಎನ್ ಅಂದ್ರ ನರಸಿಂಹರಾವ್, ಎ ಅಂದ್ರ ಅಡ್ವಾಣಿ, ಸಿ ಅಂದ್ರ ಚರಣ್ ಸಿಂಗ್, ಕೆ ಅಂದ್ರ ಕರ್ಪೂರಿ ಠಾಕೂರ್ ಅಂತ ಕರಿತೇವೆ. ಇವರು 2024ರಲ್ಲಿ ಕೊಟ್ಟಂತಹ ಭಾರತ ರತ್ನ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂಥವ್ರು. ಹಾಗಾದ್ರ ಮಹಿಳೆಯರು ಎಷ್ಟು ಮಂದಿ ಅದಾರ ತಗೊಂಡವ್ರು? ಹೆಸರು ಹೆಂಗೆ ನೆನಪಿಟ್ಕೋಬೇಕು? ನಾ ಟ್ರಿಕ್ಸ್ ಹೇಳ್ತೀನಿ, ನೀವು ಆನ್ಸರನ್ನ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಏನು ಟ್ರಿಕ್ಸ್? ಐ ಮ್ಯಾಮ್ ಲತಾ. ಈ ಟ್ರಿಕ್ಸ್ ಒಳಗೆ ಎಷ್ಟು ಮಹಿಳೆಯರು ತಗೊಂಡಾರ ಅವ್ರದ್ದು ಸೀರಿಯಲ್ ಆರ್ಡರ್ ವೈಸ್ ಹೆಸರುಗಳದಾವ. ಇವನ್ನ ಸಾಧ್ಯವಾದ್ರೆ ಕಮೆಂಟ್ ಮಾಡ್ರಿ. ಇದು ಭಾರತ ರತ್ನ ಪ್ರಶಸ್ತಿಯ ಒಂದು ಕರೆಂಟ್ ಅಫೇರ್ಸ್ ಬೇಸ್ಡ್ ಸಂಕ್ಷಿಪ್ತ ಇತಿಹಾಸ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.